ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಜೀವನ ಅನ್ನೋದು ಕನ್ನಡಿ ಇದ್ದಂಗೆ. ಕನ್ನಡಿಯಲ್ಲಿ ನೋಡಿ, ಇವಾಗ ನಾವು ಯಾವ ರೀತಿ ಇದ್ದೀರೋ ಪ್ರತಿಬಿಂಬ ಅದೇ ರೀತಿ ನಮಗೆ ಕಾಣುತ್ತೆ. ಅದೇ ರೀತಿಯೇ ನಾವು ಯಾವುದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡ್ತೀವೋ ಅದರ ಪ್ರತಿಫಲನೇ ನಮಗೆ ಸಿಗೋದು. ನಮಗೆ ದೇವರ ಅನುಗ್ರಹ ಕೃಪೆ ಸಿಗಬೇಕು ಅಂದರೆ ನಾವು ಮಾಡೋ ಒಳ್ಳೆ ಕೆಲಸದ ಮೇಲೆ ಅದರ ನಿರ್ಧಾರ ಆಗಿರುತ್ತೆ. ಈಗ ಮನೆ ದೇವ್ರನ್ನ ನೆನಿತೀವಿ, ಮತ್ತು ಇಷ್ಟವಾದ ದೇವ್ರುಗಳನ್ನ ರಾಯರನ್ನ ನೆನಿತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ. ನಾವು ಮಾಡೋ ಕೆಲಸಗಳು ಒಳ್ಳೆಯದಾಗಿತ್ತು ಅಂದರೆ ನಾವು ದೇವಸ್ಥಾನಗಳಿಗೆ ಹೋಗೋದ್ರಿಂದ ಆ ದೇವರ ಆಶೀರ್ವಾದ ನಮಗೆ ಬೇಗ ಸಿಗತ್ತೆ. ಈಗ ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡ್ತೀವಿ, ಯಾರಿಗಾದ್ರೂ ದಾನ ಮಾಡ್ತೀವಿ, ನಾವು ಮಾಡಿದ ಸಹಾಯ ದಾನ ಎಲ್ಲ ಫಲ ಸಿಗಲ್ಲ. ಯಾಕೆ ಅಂತ ಹೇಳ್ತೀನಿ. ನಾವು ಯಾರಿಗೆ ದಾನ ಮಾಡ್ತಾ ಇದ್ದೀವಿ, ಎಂಥವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ಇವಾಗ ನೋಡಿ, ಹೊಟ್ಟೆ ತುಂಬ ಹಸ್ತಿರೋನ್ಗೆ ಊಟ ತೊಗೊಂಡೋಗಿ ಕೊಡಿ. ಆ ಊಟ ಮಾಡೋದ್ರಿಂದ ಒಂದು ಸಂತೋಷ ಆಗತ್ತೆ, ತೃಪ್ತಿ ಸಿಗತ್ತೆ. ಆಗ ಅದು ದೇವರಿಗೆ ತಲುಪತ್ತೆ. ಆಗ ಆ ಆಶೀರ್ವಾದ, ಸಂತೋಷ, ತೃಪ್ತಿನೇ. ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಬೇರೆ ಯಾವುದೋ ಒಂದು ರೀತಿ ಸಹಾಯ ಆಗತ್ತೆ. ಪುಣ್ಯದು ಒಂದು ಲೆಕ್ಕ ಅಂತಿರತ್ತೆ, ಅದರಲ್ಲಿ ಇದು ಸೇರತ್ತೆ. ಅದೇ ಊಟನ ಹೊಟ್ಟೆ ತುಂಬಿರೋರಿಗೆ ಕೊಟ್ಟು ನೋಡಿ. ಯಾರೋ ಕೊಟ್ಟಿದ್ದಾರೆ ತಿನ್ನಬೇಕು ಅಂತ ತಿಂತಾರೆ ಹೊರ್ತು ಅದರಿಂದ ಅವ್ರಿಗೆ ಸಂತೋಷನೂ ಸಿಗಲ್ಲ, ತೃಪ್ತಿನೂ ಸಿಗಲ್ಲ, ನಾವು ಮಾಡಿದ ದಾನ ಫಲನೂ ಸಿಗಲ್ಲ. ಈಗ ನಮ್ಮ ಜೀವನದಲ್ಲೇ ಇದೊಂದು ಅನುಭವ ಆಗಿರುತ್ತೆ. ಬಾಯಾರಿಕೆ ಇದ್ದಾಗ ನೀರು ಕುಡಿಯೋದಕ್ಕೂ ಹಾಗೆ ನೀರು ಕುಡಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ನೀರಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ ಅಂತ ಹೇಳ್ತಾರೆ. ಬಾಯಾರಿಕೆ ಇದ್ದಾಗ ನೀರು ಕುಡಿದ್ರೆ ಯಾವುದು ಕೊಡಲ್ಲ, ಅಷ್ಟು ರುಚಿ ಇರುತ್ತೆ ಆ ನೀರು. ಅದರ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಆ ಸಮಯದಲ್ಲಿ ಆಗೋ ಅಷ್ಟು ಸಂತೋಷ ಅದನ್ನು ಹೇಳೋದಕ್ಕಾಗಲ್ಲ. ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಒಳ್ಳೆಯದು ಅಂತೇಳಿ ಆ ನೀರನ್ನ ಹಂಗೆ ಕುಡಿದ್ರೆ ಆಗ ಆ ಸಂತೋಷ ನಮಗೆ ಸಿಗಲ್ಲ. ಅದರ ರುಚಿ ಏನು ಅಂತಲೂ ಗೊತ್ತಾಗಲ್ಲ. ಕುಡಿಬೇಕು ಅಂತ ಕುಡಿತೀವಿ, ಅದೇ ವ್ಯತ್ಯಾಸ ಇದ್ದವ್ರಿಗೆ ಮಾಡೋದಕ್ಕೂ ಇಲ್ಲದೇ ಇರೋರಿಗೆ ಮಾಡೋದಕ್ಕೂ. ನೀವು ಇಲ್ಲದೇ ಇರೋರಿಗೆ ಒಂದು 100 ರೂಪಾಯಿ ಕೊಡಿ, ಅವ್ರು ಎಷ್ಟು ಸಂತೋಷ ಪಡ್ತಾರೆ. ಇದ್ದವ್ರಿಗೆ 1,00,000 ಕೊಟ್ಟರು ಅವ್ರಿಗೆ ಆ ಸಂತೋಷ ಸಿಗಲ್ಲ. ಈಗ ಎಲ್ಲರ ತಲೆಯಲ್ಲಿ ಓಡೋದೇನೆಂದರೆ, ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆದರೂ ನಿಮ್ಮ ಜೀವನದಲ್ಲಿ ಕಷ್ಟ ಆಗೇ ಇದೆ. ಆದರೆ ಇನ್ನು ಕೆಲವರು ಅವ್ರು ಏನು ಮಾಡದೇ ಇದ್ರೂ ಸಂತೋಷವಾಗೇ ಇರ್ತಾರೆ. ಇದು ಅವ್ರ ತಂದೆ ತಾಯಿ ಮಾಡಿರೋ ಪುಣ್ಯದಿಂದ ಮಕ್ಕಳು ಸಂತೋಷವಾಗಿರ್ತಾರೆ. ಇದೇ ಇನ್ನೊಂದು ರೀತಿ ಯೋಚನೆ ಮಾಡಿ. ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು, ಆ ಪುಣ್ಯ ನಿಮ್ಮ ಮಕ್ಳಿಗೆ ಸಿಗತ್ತೆ. ಜೀವನ ಅನ್ನೋದು ಚಕ್ರ ಇದ್ದಂಗೆ. ಯಾವ ರೀತಿ ಚಕ್ರ ತಿರುಗುತ್ತೋ ಅದೇ ರೀತಿಯೇ ನಮ್ಮ ಜೀವನನೂ ತಿರುಗ್ತಾ ಇರುತ್ತೆ. ಎಲ್ಲಿ ಹೋದ್ರೇನು ಮತ್ತೆ ಅದೇ ಜಾಗಕ್ಕೆ ತಲುಪ್ತೀವಿ. ನನ್ನ ಹತ್ರ ಎಲ್ಲ ಇದೆ ಅಂತ ಅಹಂಕಾರ ಅನ್ನೋದು ಬಂದರೆ ಮೊದಲು ಯಾವ ಜಾಗದಲ್ಲಿ ಇರ್ತೀರೋ ಅದೇ ಜಾಗಕ್ಕೆ ಬರ್ತೀವಿ ಅನ್ನೋದು ಮರಿಬಾರ್ದು. ಯಾಕಂದರೆ ಇವಾಗ ನಾವು ಎಷ್ಟೋ ಜನ ನೋಡಿದ್ದೀವಿ, ಕಷ್ಟದಲ್ಲಿರೋರು ಕಷ್ಟದಲ್ಲೇ ಇರಲ್ಲ, ಸುಖದಲ್ಲಿರೋರು ಸುಖದಲ್ಲೇ ಇರಲ್ಲ. ಎಲ್ಲ ಒಂದು ಸಮಯ ಅದು ಯಾವ ರೀತಿ ಹೋಗ್ತಾ ಇರುತ್ತೋ ಅದೇ ರೀತಿ ನಾವು ಹೋಗ್ತಾ ಇರ್ತೀವಿ. ಇದರಿಂದ ನೀವು ಕಲಿಬೇಕಾಗಿರೋದು ಇಷ್ಟೇ. ನಾವು ಮಾಡೋ ಸಹಾಯ ಸರಿಯಾದ ವ್ಯಕ್ತಿಗೆ ಮಾಡಿದ್ರೆ ಅದ್ರ ಫಲ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗತ್ತೆ. ನಿಮ್ಮ ಈಗಿನ ಪರಿಸ್ಥಿತಿ ಅದೇ ರೀತಿ ಇರಲ್ಲ. ಮುಂದೆ ಒಂದಲ್ಲ ಒಂದು ದಿನ ಅದು ಬದಲಾಗತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ ತಾಳ್ಮೆ ಅನ್ನೋದು ಮುಖ್ಯ. ಯಾರು ಇದನ್ನು ಜೀವನದಲ್ಲಿ ಅರ್ಥ ಮಾಡ್ಕೊಳ್ತಾರೋ ಅವ್ರು ಖಂಡಿತವಾಗ್ಲೂ ಗೆಲ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.